ಹಾಯ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕಿಡ್ಸ್ ಫ್ರೆಂಡ್ಲಿ ರೆಸಿಪಿ ತೋರಿಸ್ತಾ ಇದ್ದೇನೆ. ತುಂಬ ಸಿಂಪಲ್. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಉಳಿದಿರುವಾಗ ನೀವು ಈ ಥರ ರೆಸಿಪಿ ಮಾಡ್ಬೋದು. ಮಕ್ಳಿಗೆ ತುಂಬ ಇಷ್ಟ ಆಗ್ತದೆ. ಇಲ್ಲಿ ನಾನು ಅಪ್ಪೆ ಪ್ಯಾನ್ ತೆಕ್ಕೊಂಡಿದ್ದೇನೆ. ಅದಕ್ಕೆ ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಇದೊಂದು ಸ್ವೀಟ್ ಡಿಶ್ ಆಗಿರೋದ್ರಿಂದ ತುಪ್ಪ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ಜಾಸ್ತಿ ಹುಳಿ ಬಂದಿರೋ ಹಿಟ್ಟು ಯೂಸ್ ಮಾಡೋದು ಬೇಡ. ಫಸ್ಟು ಕಡ್ದಿರೋ ಹಿಟ್ಟನ್ನೇ ನೀವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಹೀಗೆ ಹಾಫ್ ಫಿಲ್ ಮಾಡ್ಕೊಳ್ಳಿ ಪ್ಯಾನ್ಗೆ. ಅದಾದಮೇಲೆ ಇಲ್ಲಿ ನಾನು ಚಾಕ್ಲೇಟ್ ಪೀನಟ್ ಬಟರ್ ಆ್ಯಡ್ ಮಾಡ್ತಾ ಇದ್ದೇನೆ. ಇಲ್ಲಿ ನಿಮ್ಮ ಇಷ್ಟದ ಫಿಲ್ಲಿಂಗ್ ಯೂಸ್ ಮಾಡ್ಬೋದು. ನ್ಯೂಟೆಲ್ಲ ಯೂಸ್ ಮಾಡ್ಬೋದು, ಇಲ್ಲ ಯಾವುದಾದ್ರು ಆಮಂಡ್ ಬಟರ್, ಪೀನಟ್ ಬಟರ್ ಯಾವುದಾದ್ರು ಯೂಸ್ ಮಾಡ್ಬೋದು. ಈ ಬಟರ್ ರೆಸಿಪಿ ನನ್ನ ಚಾನಲಲ್ಲಿ ಇದೆ, ನೀವು ಚೆಕ್ ಮಾಡಿ. ನಾನು ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಇದನ್ನು ನಾನು ಫಿಲ್ ಮಾಡ್ತಾ ಇದ್ದೇನೆ. ಇದೊಂದು ಸತಿ ಫಿಲ್ ಮಾಡಿ ಆದಮೇಲೆ ಇದನ್ನು ಮತ್ತೆ ಹಿಟ್ಟಿಂದ ಕವರ್ ಮಾಡ್ತಾ ಇದ್ದೇನೆ. ಇದು ಒಂದು ಸ್ಯಾಂಡ್ವಿಚ್ ಟೈಪ್ ಆಗ್ತದೆ. ಸ್ಟಫ್ಡ್ ಅಪ್ಪೆ. ಮಕ್ಳಿಗೆ ತುಂಬ ಇಷ್ಟ ಆಗ್ತದೆ ಈ ಪಡ್ಡು ರೆಸಿಪಿ. ಈಗ ಇದನ್ನು ಮೇಲೆ ಒಂದು ಸತಿ ಬೆಂದಾದಮೇಲೆ ಅದು ಕೇರ್ಫುಲ್ಲಾಗಿ ಉಲ್ಟಾ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡು ಅಷ್ಟೇ ನೀವೊಂದು ಸ್ವಲ್ಪ ಹೊತ್ತು 2-3 ನಿಮಿಷ ಬೇಯಿಸಿದ್ರೆ ಕ್ಲೀನಾಗಿ ಬೆಂದೋಗ್ತದೆ. ತುಂಬ ಟೇಸ್ಟಿಯಾಗಿರ್ತದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಹತ್ರ ಮತ್ತೆ ಮತ್ತೆ ಕೇಳ್ತಾರೆ. ತುಂಬ ಸಿಂಪಲ್ ರೆಸಿಪಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾನು ನಿಮಗೆ ಇನ್ನೊಂದು ಒಳ್ಳೆ ರೆಸಿಪಿಯಲ್ಲಿ ಸಿಗ್ತೇನೆ. Thank you for watching.